ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 9ರ ಮಾರ್ಕೆಟ್ ಅಪ್ಡೇಟ್ ನ ಅಬ್ಸರ್ವ್ ಮಾಡೋದಾದ್ರೆ ಒಳ್ಳೆ ಒಂದು ರಿಕವರಿ ಇವತ್ತು ನಿಫ್ಟಿ ಸೆನ್ಸೆಕ್ಸ್ ಹಾಗೇನೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.5% ನಷ್ಟು ಗೇನ್ ಆಯ್ತು. 23,250 ಅರೌಂಡ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆನ್ಸೆಕ್ಸ್ ನಲ್ಲಿ ಕೂಡ 0.5% ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೂಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. 2% ನಷ್ಟು ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಶುಕ್ರವಾರ RBI ಕೆಲವೊಂದಿಷ್ಟು ಮೆಜರ್ಸ್ ಗಳನ್ನ ಅನೌನ್ಸ್ ಮಾಡಿದ್ರು. ಆದ್ರಿಂದ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇತ್ತು. ಸೊ ನಿನ್ನೆ ವಾರ್ ಸಿಚುವೇಶನ್ಸ್ ಸ್ವಲ್ಪ ಇಂಟೆನ್ಸಿಫೈ ಆಗಿದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಮತ್ತೆ ಬ್ಯಾಂಕ್ ನಿಫ್ಟಿ ರಿಕವರ್ ಆಗಿದೆ. ಸೊ ಇದಕ್ಕೂ ರೀಸನ್ RBI ನ ಕಡೆಯಿಂದ ಬಂದಂತ ಹೊಸ ಒಂದು ಫೋರೆಕ್ಸ್ ಸ್ವಾಪ್ ಫೆಸಿಲಿಟಿ ಆಗಿರುತ್ತೆ. ಸೊ ಏನಿದು ಫೋರೆಕ್ಸ್ ಸ್ವಾಪ್ ಫೆಸಿಲಿಟಿ ಅಂದ್ರೆ, ಸೊ ಫಾರಿನ್ ಅಲ್ಲಿ ಇರುವಂತ ಭಾರತೀಯರು ಡಾಲರ್ಸ್ ನಲ್ಲಿ ಅಥವಾ ಪೌಂಡ್ಸ್ ನಲ್ಲಿ ಅಮೌಂಟ್ ಅನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರೆ, ಅಥವಾ ಭಾರತಕ್ಕೆ ಕಳಿಸ್ಬೇಕು ಅಂತ ಇರ್ತಾರೆ. ಅದನ್ನ ಅವರು ಭಾರತದ ಬ್ಯಾಂಕ್ ಗಳಲ್ಲಿ ಸೇವ್ ಮಾಡಬಹುದಾಗುತ್ತೆ. ಸೊ ಬ್ಯಾಂಕ್ ಗಳಿಗೆ ಕನ್ಸರ್ನ್ ಇದ್ದಿದ್ದು ಅಕಸ್ಮಾತ್ ಡಾಲರ್ ಅಥವಾ ಪೌಂಡ್ ವ್ಯಾಲ್ಯೂ ಏನಾದ್ರು ಡ್ರಾಪ್ ಆದ್ರೆ ಅವರ ಒಂದು AUM ಏನಿದೆ ಅದು ಫಾಲ್ ಆಗ್ಬೋದು ಅಂತ. ಬಟ್ ಅದಕ್ಕೆ ಈಗ RBI ಒಂದು ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಸೊ ಯಾವ ಒಂದು ಕರೆನ್ಸಿ ವ್ಯಾಲ್ಯೂ ನಲ್ಲಿ ಆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ ಅದನ್ನ ಮೇಂಟೈನ್ ಮಾಡುತ್ತೆ. ಇದರಿಂದ ಬ್ಯಾಂಕ್ ಗಳಿಗೆ ಸೆಕ್ಯೂರಿಟಿ ಸಿಗುತ್ತೆ. ಹಾಗೆ ಈ ಒಂದು ಅಮೌಂಟ್ ಏನು ಫಾರಿನ್ ಇಂದ ಬರುತ್ತೆ ಆ ಅಮೌಂಟ್ ಅನ್ನ ಭಾರತದಲ್ಲಿ ಲೆಂಡಿಂಗ್ ಮಾಡೋದಕ್ಕೆ ಬ್ಯಾಂಕ್ ಗಳು ಬಳಸಬಹುದಾಗುತ್ತೆ. ಸೊ ಇದು ಬ್ಯಾಂಕ್ ನ ಬಿಸ್ನೆಸ್ ಅನ್ನ ಇನ್ನಷ್ಟು ಸ್ಟ್ರೆಂಥೆನ್ ಮಾಡುತ್ತೆ. ಹಾಗೆ ಬ್ಯಾಂಕ್ ನ ಪ್ರಾಫಿಟಬಿಲಿಟಿ ಕೂಡ ಸ್ಟ್ರಾಂಗ್ ಆಗೋ ರೀತಿಯಲ್ಲಿ ಮಾಡುತ್ತೆ. ಸೊ ಈ ರೀತಿಯ ಒಂದು ಫೋರೆಕ್ಸ್ ಸ್ವಾಪ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡಿರೋದು ಬ್ಯಾಂಕ್ ಗಳಿಗೆ ಪಾಸಿಟಿವ್ ಆಗುತ್ತೆ ಅಂತ ಜೆಫ್ರೀಸ್ ಕೂಡ ತಿಳಿಸಿದ್ದಾರೆ. ಆ ರೀಸನ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟ್ರಾಂಗ್ ಮೂಮೆಂಟಮ್ ಕಾಣಿಸಿದೆ. ಎಸ್ಪೆಷಲಿ PSU ಸೆಕ್ಟರ್ ನ ಸ್ಟಾಕ್ ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ IT ಇಂಡೆಕ್ಸ್ ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಯಿತು. ಇವತ್ತು ಕೂಡ 0.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. AI ರಿಲೇಟೆಡ್ ಕನ್ಸರ್ನ್ಸ್ ಮತ್ತೆ ನ್ಯೂಸ್ ಅನ್ನ ಮಾಡಿದೆ. ಆ ಒಂದು ರೀಸನ್ ನಿಂದ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ ಮತ್ತೆ ಪಾಸಿಟಿವ್ ಆಯಿತು. 1.3% ನ ಜಂಪ್ ನಿಫ್ಟಿ ಆಟೋ ಇಂಡೆಕ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಸೊ DIIs ತಮ್ಮ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ಗಳು, LIC, EPFO ಈ ರೀತಿಯ ಇನ್ಸ್ಟಿಟ್ಯೂಷನ್ಸ್ ಗಳು, ಬ್ಯಾಂಕ್ಗಳು, ಇನ್ಶೂರೆನ್ಸ್ ಕಂಪನಿಗಳು, ರಿಟೈರ್ಮೆಂಟ್ ಫಂಡ್ಗಳು ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡ್ತಾ ಬರ್ತಿದ್ದಾರೆ. ಸೊ ಕೇವಲ 5 ತಿಂಗಳಲ್ಲಿ ಅಂದ್ರೆ 2026ರ ಕ್ಯಾಲೆಂಡರ್ ಇಯರ್ ನ 5 ತಿಂಗಳಲ್ಲಿ 4 ಲಕ್ಷ ಕೋಟಿಯಷ್ಟು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಈ ಇನ್ಸ್ಟಿಟ್ಯೂಷನ್ಸ್ ಗಳ ಕಡೆಯಿಂದ ಆಗಿದೆ. ಸೊ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದೆ, ಅದರ ಒಂದು ಲಾಭವನ್ನ ಇನ್ಸ್ಟಿಟ್ಯೂಷನ್ಸ್ ಗಳು ಪಡ್ಕೊತಿದ್ದಾರೆ. ಸೊ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದ್ರಿಂದ ಮ್ಯೂಚುವಲ್ ಫಂಡ್ AMCಗಳು ಕೂಡ ಮಾರ್ಕೆಟ್ ನಲ್ಲಿ ದುಡ್ಡನ್ನು ಹಾಕ್ತಾ ಬರ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ ಲಾಂಗ್ ಟರ್ಮ್ ನಲ್ಲಿ ರಿಟರ್ನ್ಸ್ ಬರುತ್ತೆ ಅಂತ. ಬಟ್ ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಇರೋದು ರಿಟೇಲ್ ಇನ್ವೆಸ್ಟರ್ಸ್, ಎಸ್ಪೆಷಲಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾ ಬರ್ತಿದ್ದಾರೆ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಸೊ ಲಾಂಗ್ ಟರ್ಮ್ ಆಲೋಚನೆ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಂಪನಿಯ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಬರಬೇಕು. ಹಾಗೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ ಮ್ಯೂಚುವಲ್ ಫಂಡ್ SIPs ಅಥವಾ ನೀವೇನು ಲಂಸಮ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಪೀರಿಯಾಡಿಕಲಿ ಮಾಡ್ತೀರಾ ಅದನ್ನ ಕಂಟಿನ್ಯೂ ಮಾಡ್ತಾ ಬರಬೇಕಾಗುತ್ತೆ. ಸೊ ಮಾರ್ಕೆಟ್ ರಿಕವರ್ ಆಗುತ್ತೆ. ಈ ಒಂದು ಫೇಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ಸ್ ಕಾಣಿಸ್ತಿದೆ. 2021, 22, 23ರಲ್ಲಿ ಸ್ಟ್ರಾಂಗ್ ಗೇನ್ಸ್ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಕನ್ಸಾಲಿಡೇಷನ್ ಬರ್ತಿದೆ. ಸೊ ಮತ್ತೆ ಒಂದು ಫೇಸ್ ಬರುತ್ತೆ. ಆ ಒಂದು ಫೇಸ್ ನಲ್ಲಿ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಫೆಚ್ ಭಾರತದ GDP ಗ್ರೋತ್ ಫೋರ್ಕಾಸ್ಟ್ ಅನ್ನ ಕಟ್ ಮಾಡಿದ್ದಾರೆ. ಈ ಮುಂಚೆ 6.7% ನಷ್ಟು GDP ಗ್ರೋತ್ ಆಗ್ಬೋದು 2027ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ರು. ಈಗ ಗ್ಲೋಬಲ್ ಕನ್ಸರ್ನ್ಸ್, ಎನರ್ಜಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು, ಭಾರತದ ಇಂಪೋರ್ಟ್ ಕಾಸ್ಟ್ ಇನ್ಕ್ರೀಸ್ ಆಗ್ತಿರೋದು ಎಲ್ಲ ಫ್ಯಾಕ್ಟರ್ ಗಳಿಂದ GDP ಗ್ರೋತ್ ಫೋರ್ಕಾಸ್ಟ್ ಅನ್ನ 6.4%ಗೆ ಇಳಿಸಿದ್ದಾರೆ. ಬಟ್ ವಾರ್ ಏನಾದ್ರೂ ಎಂಡ್ ಆದ್ರೆ ಮತ್ತೆ ಈ ಒಂದು ಫೋರ್ಕಾಸ್ಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಟ್ರಂಪ್ ಅವರು ನಿನ್ನೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇನ್ನೇನು 2-3 ದಿನಗಳ ಒಳಗಾಗಿ ಒಂದು ಮಾತುಕತೆ ಫೈನಲೈಸ್ ಆಗ್ಬೋದು ಅಂತ. ಬಟ್ ಈ ರೀತಿಯ ಸ್ಟೇಟ್ಮೆಂಟ್ಸ್ ಬರ್ತಾನೆ ಇದೆ. ಫೈನಲ್ ಡಿಸಿಷನ್ ಆದ್ರೆ ಮಾತ್ರ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ನ ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ರೂಡ್ ಪ್ರೈಸಸ್ ನಿನ್ನೆ ಜಂಪ್ ಆಗಿತ್ತು, ಇವತ್ತು ಸಡನ್ ಆಗಿ ಫಾಲ್ ಆಗಿದೆ. $93 ನ ಅರೌಂಡ್ ಅಲ್ಲಿ ಈಗ ಕ್ರೂಡ್ ಪ್ರೈಸಸ್ ಟ್ರೇಡ್ ಆಗ್ತದೆ. ಸೊ ಆದ್ರಿಂದ ಇಂಡಿಗೋ ಗೇನ್ ಆಯ್ತು. ಏಷ್ಯನ್ ಪೇಂಟ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಜಿಯೋ ಫಿನಾನ್ಷಿಯಲ್ಸ್, ಐಷಾರ್ ಮೋಟಾರ್ಸ್ ನಲ್ಲಿ ಕೂಡ 2% ನ ಜಂಪ್ ನೋಡೋದಕ್ಕೆ ಸಿಕ್ತು. SBI, ICICI ಬ್ಯಾಂಕ್, ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. RBI ನ ಫೋರೆಕ್ಸ್ ಸ್ವಾಪ್ ಫೆಸಿಲಿಟಿ ಇದಕ್ಕೆ ರೀಸನ್ ಆಗಿರುತ್ತೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ONGC ಟಾಪ್ ಲೂಸರ್ ಆಗಿತ್ತು. ಕ್ರೂಡ್ ಪ್ರೈಸಸ್ ಫಾಲ್ ಆಗ್ತಿರೋದ್ರಿಂದ ONGC ಕೂಡ ಕರೆಕ್ಟ್ ಆಗಿದೆ. ಟೈಟನ್ ನಲ್ಲಿ ಕೂಡ 2% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. NTPC, ಪವರ್ ಗ್ರಿಡ್, ಟೆಕ್ ಮಹೀಂದ್ರ ನಿನ್ನೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿತ್ತು. ಇವತ್ತು ಪ್ರಾಫಿಟ್ ಬುಕಿಂಗ್ ಬಂದಿದೆ.
ಡೇಟಾ ಪ್ಯಾಟರ್ನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ 11% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು ಸ್ಟ್ರಾಂಗ್ ರೆವಿನ್ಯೂಸ್ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಆ ರೀಸನ್ ಇಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಹಾಗೆ ಕಂಪನಿಯ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಇರೋದು ಮೊಮೆಂಟಮ್ಗೆ ಕಾರಣ ಆಗ್ತದೆ. ಸೊ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ನಲ್ಲಿ ಬಂದಿತ್ತು. ಈಗ ಕೆಲವು ಸ್ಟಾಕ್ಗಳಲ್ಲಿ ಒಳ್ಳೆ ರಿಕವರಿ ಬರ್ತಿದೆ. ಲೋವರ್ ಲೆವೆಲ್ಗಳಲ್ಲಿ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಆಗ್ತಿರುತ್ತೆ. ವೊಡಫೋನ್ ಐಡಿಯಾಗೆ 2113 ಕೋಟಿಯ ಒಂದು ರಿಲೀಫ್ ಬಾಂಬೆ ಹೈಕೋರ್ಟ್ನ ಕಡೆಯಿಂದ ಸಿಕ್ಕಿದೆ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ 2013ರಲ್ಲಿ ಇವರು ಸ್ಪೆಕ್ಟ್ರಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ರು. ಅದರ ರಿಲೇಟೆಡ್ ಡ್ಯೂಸ್ಗಳನ್ನ ವೊಡಫೋನ್ನ ಮೇಲೆ ಹಾಕಿದ್ರು. ಆಗ ವೊಡಫೋನ್ ಐಡಿಯಾ ಜೊತೆಯಲ್ಲಿ ಮರ್ಜ್ ಆಗಿರಲಿಲ್ಲ. ಐಡಿಯಾ ಒಂದು ಸೆಪರೇಟ್ ಸೆಲ್ಯುಲಾರ್ ಕಂಪನಿ ಆಗಿತ್ತು. ಸೊ ಅದನ್ನ ಇವರು ಚಾಲೆಂಜ್ ಮಾಡಿದ್ರು. ಸೊ ಬಾಂಬೆ ಹೈಕೋರ್ಟ್ ವೊಡಫೋನ್ ಐಡಿಯಾಗೆ ಈ ಒಂದು ರಿಲೀಫ್ ಅನ್ನ ಈಗ ಕೊಟ್ಟಿದ್ದಾರೆ. ವೊಡಫೋನ್ ಐಡಿಯಾ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆದ್ರೂ ಕೂಡ ಆಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಈ ಒಂದು 14-15 ರೂಪಾಯಿಯ ಲೆವೆಲ್ ಏನಿದೆ ತುಂಬಾನೇ ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ. ಈ ಒಂದು ಲೆವೆಲ್ ನಲ್ಲಿ ಸಾಕಷ್ಟು ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ನೆಗೆಟಿವ್ ನ್ಯೂಸ್ ಬಂದ್ರೂ ಕೂಡ ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಸೊ ವೊಡಫೋನ್ ಐಡಿಯಾದಲ್ಲಿ ಫಂಡ್ ರೈಸಿಂಗ್ ನ ನ್ಯೂಸ್ ಕೂಡ ಇದೆ. ಆ ನ್ಯೂಸ್ ಏನಾದರೂ ಪಾಸಿಟಿವ್ ಆದ್ರೆ ಮತ್ತೆ ಸ್ಟಾಕ್ ಗೇನ್ ಆಗ್ಬೋದು. ಸೊ ಕ್ವಿಕ್ ಕಾಮರ್ಸ್ ಸ್ಟಾರ್ಟ್ಅಪ್ ಬಿಸ್ನೆಸ್ ಝೆಪ್ಟೋ ಅಪ್ಡೇಟೆಡ್ DRHP ನ ಸೆಬಿಗೆ ಫೈಲ್ ಮಾಡಿದರೆ 8,000 ಕೋಟಿಯ ಫ್ರೆಶ್ ಇಶ್ಯೂ IPO ನ ತರ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ OFS ಕೂಡ ಇರುತ್ತೆ. ಸೊ ಆಲ್ಮೋಸ್ಟ್ 1500ರಿಂದ 2,000 ಕೋಟಿಯ OFS ಕೂಡ ಬರ್ಬೋದು. OFS ಅಂದಾಗ ಯಾರು IPOಗೂ ಮುಂಚೆ ಅಂದ್ರೆ ಈಗಾಗಲೇ ಆಲ್ರೆಡಿ ಜೆಪ್ಟೋನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಅವರು ತಮ್ಮ ಶೇರ್ಸ್ ಗಳನ್ನ IPO ಮೂಲಕ ಸೆಲ್ ಮಾಡ್ತಾರೆ. ಸೊ 10,000 ಕೋಟಿ ಅರೌಂಡ್ ಅಲ್ಲಿ IPO ನ ಜೆಪ್ಟೋ ತರುವಂತ ಚಾನ್ಸಸ್ ಇರುತ್ತೆ. ಇದು ಕೂಡ ಒಂದು ದೊಡ್ಡ IPO ಆಗಿರುತ್ತೆ. ಸೊ ಈ ಒಂದು IPO ನಿಂದ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಜೆಪ್ಟೋ ಕೂಡ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ. ಸೊ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಸ್ಲೋ ಆಗಿ ತಮ್ಮ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಜೆಪ್ಟೋ ರೆವೆನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಬಟ್ ಇದು ಸರಿಯಾದ ಸಮಯನ IPO ತರೋದಕ್ಕೆ ಅದನ್ನ ನಾವು ಕ್ವೆಶ್ಚನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಒಂದು ಪ್ರೈಸ್ ಬ್ಯಾಂಡ್ ಸೆಟ್ ಆಗುತ್ತೆ, ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿ ಇರುತ್ತೆ, ಅದರ ಬೇಸಿಸ್ ಮೇಲೆ ರಿಟೇಲ್ ಪಾರ್ಟಿಸಿಪೇಷನ್ ಕಾಣಿಸ್ಬೋದು. ಸೊ ಆದಷ್ಟು ಬೇಗ ಜೆಪ್ಟೋ IPO ಕೂಡ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ಬೋದು. JSW ಇನ್ಫ್ರಾ ಸ್ಟಾಕ್ ಪ್ರೈಸ್ನಲ್ಲಿ 6%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಕಲ್ಕತ್ತಾದ ಪೋರ್ಟ್ನಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಥಾರಿಟಿಯ ಒಂದು ಇನ್ಫ್ರಾ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ. ಸೊ 30 ವರ್ಷದ ದೊಡ್ಡ ಒಂದು ಕಾಂಟ್ರಾಕ್ಟ್ ಪೀರಿಯಡ್ನ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಸಿಕ್ಕಿರೋ ರೀಸನ್ ಇಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ಬೇಸಿಕಲಿ ಪೋರ್ಟ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡೋದು ಸೊ ಈ ಒಂದು ರೀಕನ್ಸ್ಟ್ರಕ್ಷನ್ ನ ಉದ್ದೇಶ ಆಗಿರುತ್ತೆ. RVNL ಕಂಪನಿಗೆ 221 ಕೋಟಿಯ ಆರ್ಡರ್ ಸಿಕ್ಕಿದೆ. ಸೊ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಇವತ್ತು ಸ್ಟಾಕ್ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ. ಸೊ RVNL ಒಂದು ಟೈಮ್ ನಲ್ಲಿ 650-700 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಹೈಯರ್ ಲೆವೆಲ್ ನಿಂದ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಕಂಪನಿಯ ರೆವೆನ್ಯೂಸ್ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿನೇ ಬರ್ತಿದೆ. ಬಟ್ ತುಂಬಾನೇ ಹೈಪ್ ನಿಂದ ಸ್ಟಾಕ್ ತುಂಬಾ ಮೇಲಕ್ಕೆ ಹೋಗಿತ್ತು. ಬಟ್ ಹೈಯರ್ ಲೆವೆಲ್ ನಿಂದ ಕರೆಕ್ಟ್ ಆಗಿ ಒಳ್ಳೆ ವ್ಯಾಲ್ಯೂಷನ್ ಈಗ ಅವೈಲೇಬಲ್ ಇದೆ. KNR ಕನ್ಸ್ಟ್ರಕ್ಷನ್ 235 ಕೋಟಿಯ ಫ್ಲೈಓವರ್ ಪ್ರಾಜೆಕ್ಟ್ ಅನ್ನ ಹೈದರಾಬಾದ್ ನಲ್ಲಿ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ ನಿಂದ ಬೆಳಿಗ್ಗೆ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಸ್ಟಿಲ್ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಬಟ್ ಲಾಂಗ್ ಟರ್ಮ್ ನಲ್ಲಿ ಈ ನ್ಯೂಸ್ ಪಾಸಿಟಿವ್ ಆಗುತ್ತೆ. ಗೋಡ್ರೇಜ್ ಪ್ರಾಪರ್ಟೀಸ್ ನಲ್ಲಿ ಕೂಡ 2% ನ ಜಂಪ್ ನೋಡೋದಕ್ಕೆ ಸಿಕ್ತು. ಬೆಂಗಳೂರಿನಲ್ಲಿ ಗೋಡ್ರೇಜ್ ಪ್ರಾಪರ್ಟೀಸ್ 1000ಕ್ಕೂ ಹೆಚ್ಚಿನ ಫ್ಲಾಟ್ಸ್ ಗಳನ್ನ ಸೆಲ್ ಮಾಡಿದ್ದಾರೆ. 1.8 ಮಿಲಿಯನ್ ಸ್ಕ್ವೇರ್ ಫೀಟ್ ನಲ್ಲಿ ಕನ್ಸ್ಟ್ರಕ್ಟ್ ಆದಂತ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಸೇಲ್ಸ್ ಸ್ಟ್ರಾಂಗ್ ಆಗಿ ಆಗಿದೆ. ಸೊ 2,000 ಕೋಟಿ ಅಮೌಂಟ್ ನಷ್ಟು ಸೇಲ್ಸ್ ಅನ್ನ ಗೋಡ್ರೇಜ್ ಪ್ರಾಪರ್ಟೀಸ್ ಬೆಂಗಳೂರು ಪ್ರಾಜೆಕ್ಟ್ ನಲ್ಲಿ ಮಾಡಿದ್ದಾರೆ. ಈ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ಕಾಣಿಸಿದೆ. ಸೊ ಸೇಲ್ಸ್ ಸ್ಟ್ರಾಂಗ್ ಆಗಿದೆ ಅಂದ್ರೆ ಪ್ರಾಫಿಟಬಿಲಿಟಿ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ವಾಟೆಕ್ ವಾಬಾ ಕಂಪನಿಗೆ UAE ಸಿವೇಜ್ ಪ್ಲಾಂಟ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ನ್ಯೂಸ್ ನಿಂದ ಸ್ಟಾಕ್ 2.5% ನಷ್ಟು ಗೇನ್ ಆಯ್ತು. ಸೊ ದುಬೈ, ಸೌದಿ ಈ ಕಂಟ್ರಿಗಳಿಂದ ಹೆಚ್ಚಿನ ಕಾಂಟ್ರಾಕ್ಟ್ಸ್ ವಾಟೆಕ್ ವಾಬಾಗೆ ಸಿಗ್ತಿರುತ್ತೆ. ಹಾಗೆ ಸ್ಟಾಕ್ ನಲ್ಲಿ ಈ ನ್ಯೂಸ್ ನಿಂದ ಮೊಮೆಂಟಮ್ ಕೂಡ ಇರುತ್ತೆ. CMR ಗ್ರೀನ್ ಟೆಕ್ನಾಲಜೀಸ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಸೊ ಸೊ ನಾಳೆ ಈ ಒಂದು IPO ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಪ್ರಾಫಿಟ್ಸ್ ಅನ್ನ ಕೂಡ ತಗೋಬಹುದಾಗುತ್ತೆ. ಹೆಕ್ಸಾಗನ್ ನ್ಯೂಟ್ರಿಷನ್ ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯ್ತು. QIB ಕ್ಯಾಟಗರಿ 19 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ HNI ಕ್ಯಾಟಗರಿ 183 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ತುಂಬಾನೇ ಸಣ್ಣ ಸೈಜ್ ನ IPO ಆಗಿತ್ತು. QIB ಕ್ಯಾಟಗರಿಯಲ್ಲಿ ಇನ್ನೂ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ಬರಲಿಲ್ಲ. ರಿಟೇಲ್ ಕ್ಯಾಟಗರಿ 27 ಟೈಮ್ ಸಬ್ಸ್ಕ್ರೈಬ್ ಆಗಿದೆ.
ಓವರ್ ಆಲ್ ಇಶ್ಯೂ 53 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಒಂದು ಟೈಮ್ನಲ್ಲಿ ₹12 ಪ್ರೀಮಿಯಂ ಇತ್ತು, ಈಗ ₹2.5ಗೆ ಪ್ರೀಮಿಯಂ ಫಾಲ್ ಆಗಿದೆ. ಸೊ ಹೆಚ್ಚಿನ ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತಿಲ್ಲ. ನೋಡ್ಬೇಕಾಗುತ್ತೆ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅಂತ. ಎಫ್.ಐ.ಡಿ.ಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಡಿಐಎಸ್ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 6,129 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಡಿಐಎಸ್ ಕಡೆಯಿಂದ ಬಂದಿದೆ. ಎಫ್ಐಐಸ್ ನೆಟ್ ಸೆಲ್ಲರ್ಸ್ ಆಗಿದ್ರು 4,500 ಕೋಟಿಗೂ ಹೆಚ್ಚಿನ ಅಮೌಂಟ್ನ ಶೇರ್ಸ್ಗಳನ್ನ ಎಫ್ಐಐಸ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.